ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಸಿಎಂ ಮತ್ತು ಡಿಸಿಎಂ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರಂತೆ. ಕಠಿಣ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗುತ್ತಾ? ಇವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 3 ಆಪ್ಷನ್. ಬಹುದೊಡ್ಡ ಸಂದೇಶವನ್ನ ರಾಹುಲ್ ಗಾಂಧಿಯವರು ಈ ಕ್ಷಣಕ್ಕೆ ರವಾನಿಸ್ತಾರ ಅನ್ನೋದು ಪ್ರಶ್ನೆ. ಕಾಲ್ತುಳಿತ ಪ್ರಕರಣವನ್ನು ಮುಂದಿಟ್ಕೊಂಡು ಕೆಲ ಸಂದೇಶವನ್ನ ರಾಜ್ಯ ನಾಯಕರಿಗೆ ಕೊಡ್ತಾರಾ, ಜನರಿಗೆ ಕೊಡ್ತಾರಾ? ಹಾಗಾದ್ರೆ ಹೈಕಮಾಂಡ್ ಹತ್ರ ಇರುವಂತಹ ಆಪ್ಷನ್ಸ್ ಏನು? ಆ ಡೀಟೇಲ್ಸನ್ನು ಕೂಡ ನಾವು 1 by 1 ಕೊಡ್ತೀವಿ. ಎಲ್ಲ ಸಾಧ್ಯತೆ ಅಂದರೆ ಕಾಂಗ್ರೆಸ್ನಲ್ಲಿ ಇರೋ ನಾಯಕರುಗಳೇ ಯಾವ್ಯಾವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನೆಲ್ಲ ಆಕ್ಸೆಸ್ ಮಾಡಿ ನಿಮ್ಮ ಪಬ್ಲಿಕ್ ಟಿವಿ ಅದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಸೊ ಆಯ್ಕೆ ಯಾವ್ದ್ಯಾವುದು, ಏನೇನಿದೆ, ಮಾನದಂಡ ಏನು ಈ ಆಯ್ಕೆಗೆ, ಅದನ್ನು ಕೂಡ ನೋಡ್ಬಿಡೋಣ. ಒಂದು, ಈಗಾಗಲೇ ಗೃಹ ಸಚಿವರನ್ನ ಬದಲಾಯಿಸೋದು. ಗೃಹ ಸಚಿವ ಪರಮೇಶ್ವರ್ ಅವರ ತಲೆಯ ಮೇಲೆ ಬದಲಾವಣೆಯ ತೂಗುಗತ್ತಿ ನೇತಾಡ್ತಾ ಇದೆ. ಒಂದು ಪವರ್ಫುಲ್ ಆದಂತಹ ಖಾತೆ, ಆದರೆ ಇದನ್ನು ಎಫಿಷಿಯೆಂಟ್ ಆಗಿ ನಿರ್ವಹಿಸ್ತಾ ಇಲ್ಲ ಪರಮೇಶ್ವರ್ ಅನ್ನೋದು ಅವರ ಮೇಲೆ ಪದೇ ಪದೇ ಕೇಳಿಬರ್ತಾ ಇರೋ ಮಾತು. ಎರಡನೇ ಆಯ್ಕೆ, ಸಿಎಂ ಮತ್ತು ಡಿಸಿಎಂ ಅವರನ್ನೇ ಹೊಣೆಯನ್ನಾಗಿ ಮಾಡೋದು. ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳಿ ಇವರಿಬ್ಬರನ್ನೇ ಬದಲಾಯಿಸ್ಬಿಡ್ತಾರಾ? ಏನನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಈ ಸಂದರ್ಭದಲ್ಲಿ ಆಗ್ತಾ ಇಲ್ಲ. ಖಾತೆಗಳ ಬದಲಾವಣೆಯನ್ನ ಮಾಡೇ ಬಿಡೋದು. ಖಾತೆಗಳಲ್ಲಿ ಈಗ ಡಿಸಿಎಂ ಹತ್ರ ಕೂಡ ಪವರ್ಫುಲ್ ಖಾತೆಗಳಿದೆ, ಸಿಎಂ ಹತ್ರ ಪ್ರಮುಖ ಖಾತೆಗಳೆಲ್ಲ ಹಣಕಾಸು ಇಲಾಖೆ ಸೇರಿದಂತೆ DPR ಸೇರಿದಂತೆ ಎಲ್ಲ ಖಾತೆಗಳು ಅವ್ರ ಅಂಡರಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ಚೇಂಜ್ ಮಾಡ್ತಾರಾ? ಅವ್ರಿಗೂ ಒಂದು ಸಂದೇಶವನ್ನು ಕೊಡ್ತಾರಾ, ಅಥವಾ ಅವ್ರಿಗೆ ಬೇಕಾದವ್ರನ್ನ ಕಿತ್ತು ಹಾಕ್ತಾರಾ? ಈ ಎಲ್ಲ ಪ್ರಶ್ನೆಗಳಿದೆ. ಇದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಮೇಜರ್ ಸರ್ಜರಿಗೆ ಕೈ ಹಾಕೋದು, ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ, ಯಾವ ಸಮುದಾಯಕ್ಕೆ ಈ ಸಲ ಮಣೆ ಹಾಕ್ತಾರೆ. ಆಮೇಲೆ 8ರಿಂದ 12 ಸಚಿವರ ತಲೆದಂಡ ಮಾಡೋದು ಕೂಡ ಹೈಕಮಾಂಡ್ ಒಂದು ಕಡೆಗೆ ಅಳೆದು ತೂಗಿ ನೋಡ್ತಾ ಇದೆ. 8ರಿಂದ 12 ಸಚಿವರನ್ನ ಕಿತ್ತಾಕಿ ಹೊಸಬರಿಗೆ ಅವಕಾಶ. ರೈಟ್ ಟೈಮ್ ಕೂಡ ಹೌದು. ಎಲ್ಲರನ್ನೂ ನಾವು ಸಮಾನವಾಗಿ ನೋಡ್ತೀವಿ, ಸೀನಿಯರ್ಸು ಜೂನಿಯರ್ಸು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಸರ್ಕಾರವನ್ನು ಕಟ್ತೀವಿ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಬಹುದು 8ರಿಂದ 12 ಸಚಿವರು. ಆಮೇಲೆ ಹೊಸ ಮುಖಗಳಿಗೆ ಆದ್ಯತೆ ಕೊಡೋದ್ರಿಂದ ಫ್ರೆಶ್ ಫೇಸ್ಗೂ ಮಣೆ ಹಾಕ್ತೀವಿ, ಕೇವಲ ಸೀನಿಯರ್ಸ್ಗೆ ಮಾತ್ರ ಅಲ್ಲ ಅನ್ನೋದನ್ನು ಮೆಸೇಜ್ ಕನ್ವೆ ಮಾಡ್ಬೋದು. KPCC ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದು, ಈ ಖಾಲಿ ಇಲ್ದಿರೋ ಸ್ಥಾನಕ್ಕೆ ಸುಮಾರು ಜನ ಕುರ್ಚಿಗೆ ಟವಲ್ ಹಾಕೊಂಡು ನಿಂತಿದ್ದಾರೆ. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಆದಿಯಾಗಿ ನಾನು ಮಿನಿಸ್ಟರ್ ಪೋಸ್ಟಿಗೆ ರಿಸೈನ್ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಸರ್ಕಾರದಲ್ಲೂ ಹಲವು ಬದಲಾವಣೆಗಳನ್ನು ತರಬಹುದು. ಆ 2.5 ವರ್ಷದ ಅಗ್ರಿಮೆಂಟ್, ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಏನು ನಡೆದಿತ್ತು, ಅದಕ್ಕೂ ಮುಂಚೆನೆ ಆ್ಯಂಟಿ ಕ್ಲೈಮ್ಯಾಕ್ಸನ್ನು ಕೊಡ್ತಾರಾ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಅಗ್ನಿ ಪರೀಕ್ಷೆ ಸದ್ಯಕ್ಕೆ ಇದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸದ್ಯಕ್ಕೆ ಸರ್ಕಾರದಲ್ಲಿ CM ಇರ್ಬೋದು, DCM ಇರ್ಬೋದು, ಅಥವಾ ಗೃಹ ಸಚಿವರಿಗೆ ಎಲ್ರಿಗೂ ಅಗ್ನಿ ಪರೀಕ್ಷೆ ಸಮಯ. ಯಾರು ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ ಅನ್ನೋ ಒಂದು ಲಿಟ್ಮಸ್ ಟೆಸ್ಟ್ ಬಗ್ಗೆ ಕುತೂಹಲ ಇದೆ. ಏನಾಗಬಹುದು, ಯಾವ್ಯಾವ ರೀತಿಯಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ. ಮಮತಾ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒಂದು ಅಪವಾದ ಇದೆ. ಅಂದರೆ ಕರ್ನಾಟಕದ ಲೀಡರ್ಗಳ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ಕಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ಅಪವಾದ ಕೂಡ ಅವ್ರ ಮೇಲೆ ಇರ್ತಕ್ಕಂಥದ್ದು. ಇವತ್ತು ವಿಜೇಂದ್ರಾದಿಯಾಗಿ ಎಲ್ಲ BJPಯ ಲೀಡರ್ಗಳು ಕೂಡ ಅದೇ ರೀತಿಯ ಟೀಕಾಪ್ರಹಾರವನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಪವರ್ಫುಲ್ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದು. ಹಾಗಾಗಿ ಬೇರೆ ರಾಜ್ಯದ ನಾಯಕರನ್ನ ಟ್ರೀಟ್ ಮಾಡೋ ರೀತಿ ಕರ್ನಾಟಕದ ನಾಯಕರನ್ನ ಟ್ರೀಟ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಭಾಳ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗೇ ಟ್ರೀಟ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಂತೂ ಟ್ರೀಟ್ ಮಾಡಿಲ್ಲ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಖಡಕ್ಕಾಗಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾದ್ರೂ ಕೂಡ ಪ್ರಮುಖವಾಗಿರ್ತಕ್ಕಂಥ CM ಮತ್ತು DCM ಅವರ ಮೇಲೆ ಯಾವುದೇ ರೀತಿಯ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ, ಈ ಪ್ರಶ್ನೆ ಕೂಡ ಕಾಂಗ್ರೆಸ್ನ ಒಳಗಡೆ ಚರ್ಚೆ ಆಗ್ತಾ ಇದೆ. ಆದರೆ ನೇರವಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೇ ಇದ್ರೂ ಕೂಡ ಸುತ್ತ ಇರ್ತಕ್ಕಂಥದ್ದನ್ನು ಎಲ್ಲ ಒಂದು ಕಡೆ ಆಪರೇಷನ್ ಕ್ಲೀನ್ ಅನ್ನೋ ರೀತಿಯಲ್ಲೂ ಕೂಡ ಸರ್ಜರಿ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿರ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ದೇಶದಾದ್ಯಂತ ಕಾಂಗ್ರೆಸ್ಗಾದಂಥ ಡ್ಯಾಮೇಜು ಮತ್ತು ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ಟೀಕೆ ಆಕ್ರೋಶಗಳು ಏನು ವ್ಯಕ್ತ ಆಗಿತ್ತು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನು ಮುಂದೆ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಖಡಕ್ಕಾಗಿ ಇರುತ್ತೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಇರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ CM ಮತ್ತು DCM ಅವರನ್ನು ಕೂರಿಸ್ಕೊಂಡು ಸಭೆ ನಡೆಸುತ್ತಿರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಹುದ್ದೆಗಳ ವಿಚಾರ ಆಗಿರ್ಬೋದು, ಖಾತೆಗಳ ಬದಲಾವಣೆ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ ಯಾವ ರೀತಿ ಔಟ್ಪುಟ್ ಬರುತ್ತೆ, ಅಂದರೆ ಕೇವಲ ತಿಪ್ಪೆ ಸಾರಿಸುವಂಥ ಕೆಲಸವನ್ನು ಮಾಡಿ ಇವ್ರನ್ನ ಬೆಂಗಳೂರು ವಾಪಸ್ ಕಳಿಸ್ತಾರೋ,
ಇಲ್ಲ ನಮ್ಮ ನಿರ್ಧಾರ ಇದೆ, ಎಲ್ಲರೂ ಕೂಡ ಬಗ್ಬೇಕಾಗತ್ತೆ, ಈ ಸರ್ಕಾರ ತಕ್ಷಣಕ್ಕೆ ಹಿಂಗಿದ್ರೂ ಕೂಡ ಮುಂದೆ ಏನೇ ಆಗಲಿ ನಾವು ಫೇಸ್ ಮಾಡ್ತೀವಿ ಅನ್ನೋ ಕಠಿಣ ನಿರ್ಧಾರಕ್ಕೆ ಬರುತ್ತೋ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಬೇರೆ ಬೇರೆ ನಾಯಕರ ಮೇಲೆ, ಬೇರೆ ಬೇರೆ ಹುದ್ದೆಗಳ ಮೇಲೆ, ಜೊತೆಗೆ ಆ ಒಂದು ಖಾತೆಗಳ ಬದಲಾವಣೆ ವಿಚಾರದಲ್ಲೂ ಕೂಡ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮಮತಾ. ಆಲ್ ರೈಟ್. ಸೊ ಇಂಪ್ಯಾಕ್ಟ್ ಏನು, ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮಗಳು ಬೀಳುತ್ತೆ ಎಲ್ಲ ಒಂದು ಕಡೆ ಕುತೂಹಲಕ್ಕಿದೆ. ಕಂಪನ ಅಂತೂ ಶುರುವಾಗಿದೆ ಕಾಂಗ್ರೆಸ್ಸಿನ ಕಂಪನ.